ದವಾಖಾನಿಗೆ ಹೋಗೋಣ ಅಂತ ಹೇಳಿ ಇಲ್ಲೇ ಕೂತಿದ್ದೀರಲ್ರಿ, ನಡೀರಿ ಹೋಗೋಣ. ತಡಿಯ ಒಂಚೂರು, ಈಗಿನ್ನು ಊಟ ಮಾಡ್ಕೊಂಡು ಬಂದಿದ್ದೀನಿ. ಹೋಗೋಣಂತೆ. ನಿಮಗೆ ಹೇಳೋದು ಒಂದೇ, ನನಗೆ ನಾನು ನೋಡ್ಕೊಳ್ಳೋದು ಒಂದೇ. ಸುಮ್ಮನೆ ಇದ್ಬಿಡ್ಬೇಕು ಅತ್ಲಾಗೆ. ನಾನು ಏನು ಹೇಳ್ಬಾರ್ದು ನೋಡಿ ನಿಮಗೆ. ತೀರಾ ಜಾಸ್ತಿ ಆದರೆ ನಿಮಗೆ ಅನಿಸುತ್ತೆ ಹೋಗ್ಬೇಕು ಅಂತ, ಆಗೋಗಿವ್ರಂತೆ. ತಗೊಳ್ಳಿ, ನನಗೇನು. ಈಗೊಂದು ಸ್ವಲ್ಪ ಮಳೆ ಉಳು ಕೊಟ್ಟಂಗೆ ಆಗೈತೆ ಅಲ್ವೇನ ಲಕ್ಷ್ಮಿ? ಉಂಕಂಡ್ರಿ, ಈಗ ಒಂಚೂರು ಮಳೆ ಹುಳು ಕೊಟ್ಟೈತೆ. ಹುಳು ಕೊಟ್ಟಾಗಲೇ ಹೋಗಿ ಬಂದ್ಬಿಡ್ಬೇಕು, ಆಮೇಲೆ ಮಳೆಯಾಗ ಹೋಗೋಕ್ಕಾಗಲ್ಲ. ಮಳೆಯಾಗ ಮತ್ತೇನಂದ್ರೆ ಮತ್ತೆ ಜ್ವರ ಶೀತ ಎಲ್ಲ ಜಾಸ್ತಿ ಆಕವ್ ನೋಡಿ. ಅದಕ್ಕೆ ಬಾ ಹೋಗಿ ಬಂದ್ಬಿಡೋಣ ಅತ್ಲಾಗೆ. ಅಯ್ಯೋ, ನೀನಂತೂ ಹೋಗೋವರೆಗೂ ಬಿಡಲ್ಲ ನೋಡ್ ತಾಯಿ ನನ್ಗಂತೂ. ಸರಿ, ನಡಿ ಹೋಗೋಣ. ಸ್ವಲ್ಪ ನಿಧಾನಕ್ಕೆ ಹೋಗ್ರಿ, ಯಾಕಷ್ಟು ಸ್ಪೀಡಾಗಿ ಹೋಗ್ತಿದ್ದೀರಾ? ನಿಧಾನ ಅಂತೆ ನಿಧಾನ. ಇನ್ನೆಷ್ಟು ನಿಧಾನಕ್ಕೆ ಹೋಗ್ತಾರೆ? ಅಪರೂಪಕ್ಕೆ ಗಾಡಿ ಮೇಲೆ ಕುತ್ಕೊಂತೀಯ, ನನ್ನ ತಲೆ ತಿಂತೀಯ. ಇನ್ನೆಷ್ಟು ನಿಧಾನಕ್ಕೆ ಹೋಗ್ತಾರೆ? ನಾನು ಹಿಂಗೆ ಹೊಡಿಯೋದು. ಕುತ್ಕೊಳ್ಳೋದಿದ್ರೆ ಕುತ್ಕೋ, ಇಲ್ಲ ಬಾ ನಡ್ಕೊಂಡು. ನನಗೇನು, ಯಾವಾಗಲೂ ಹಿಂಗೆ ಮಾಡ್ತೀರಾ ನೀವು. ನಿಮಗೇನು ಹೇಳಂಗಿಲ್ಲ, ನನ್ನ ಮೇಲೆ ಬರ್ತೀರಾ ಹಂಗೆ. ಸರಿ ಆಯ್ತು ಬಿಡೆ, ಅದನ್ನೇ ಇವಾಗೊಂದು ದೊಡ್ಡ ವಿಚಾರ ಮಾಡಿಬಿಡ. ಮತ್ತೆ ಲಕ್ಷ್ಮಿ, ಯಾಕೋ ಹೊಟ್ಟೆ ಗುಡು ಅಂತೈತಲ್ಲೇ? ಖಾರ ಚಟ್ನಿ ತಿಂದ್ರಲ್ಲ, ಅದಕ್ಕೇನಪ್ಪ. ಸ್ವಲ್ಪ ತಿನ್ನೋದು ಬಿಟ್ಟು ನೀವು ಅಷ್ಟು ಖಾರ ಚಟ್ನಿ ತಿಂದರೆ ಮತ್ತೆ ಇನ್ನೇನಾಗುತ್ತೆ? ಅದು ಬೇರೆ ಖಾರ ಜಾಸ್ತಿ ಮಾಡಿದ್ದೆ ನಾನು, ಅದಕ್ಕೇನೆ ಹೊಟ್ಟೆ ಗುಡುಗುಡು ಅಂತೈತೆ ಏನೋ. ಲೇ, ನಾನೇನೇ ಮಾಡಿದೆ? ಜ್ವರ ಬಂದಿದೆ ಅಂತ ಹೇಳಿ ಬೆಳಿಗ್ಗೆಯಿಂದ ಅನ್ನ ತಿಂದಿರಲಿಲ್ಲ, ಅದಕ್ಕೆ ಖಾರ ಚಟ್ನಿ ರಾಗಿ ರೊಟ್ಟಿ ಚೆನ್ನಾಗಿತ್ತು ಅಂತ ಬಿಸಿ ತಿಂದೆ. ಅದರಲ್ಲೂ ನಂದೇ ತಪ್ಪು ಹುಡುಕ್ತೀಯ ನೋಡಿ ನೀನು. ಮತ್ತೆ ಯಾವುದು ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಬೇಕು. ಈಗ ನೋಡಿ, ಈಗ ಜಾಸ್ತಿ ಖಾರ ಚಟ್ನಿ ತಿಂದಿದ್ದಕ್ಕೆ ಈಗ ಹೊಟ್ಟೆ ಎಲ್ಲ ಗುಡುಗುಡು ಅಂತಿದ್ದೀರಾ. ಹೆಂಗೋ ದವಾಖಾನೆಗೆ ಹೋಗ್ತಿದ್ದೀವಲ್ಲ, ಅಲ್ಲೇ ತೋರಿಸಿವ್ರಂತೆ, ನಡೀರಿ. ಅಯ್ಯೋ ಲಕ್ಷ್ಮಿ, ಯಾಕೋ ಜಾಸ್ತಿನೇ ಆಗ್ತೈತೆ ಕಣೆ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ದವಾಖಾನೆಗೆ ಹೋಗೋ ಅಷ್ಟರಲ್ಲಿ ಮತ್ತೆ ಹಂಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಗಾಡಿ ಸೈಡಿಗೆ ಹಾಕ್ತೀನಿ ತಡಿ, ಈ ಕಡೆ ಹೊಲದ ಕಡೆ ಹೋಗ್ಬಿಡ್ತೀನಿ ಅತ್ಲಾಗಿ. ಏನ್ರಿ ನಿಮ್ಮ ಅವತಾರ? ದವಾಖಾನೆಗೆ ಹೋಗೋ ಮಧ್ಯದಲ್ಲಿ ಹಿಂಗೆಲ್ಲ ಮಾಡ್ತಾರಾ? ಹೆಂಗೋ ದವಾಖಾನೆಗೆ ಹೋಗ್ತಿದ್ದೀವಿ, ಅಲ್ಲೇ ಹೋಗಿವ್ರಂತೆ, ನಡೀರಿ. ಇನ್ನೆಷ್ಟು ದೂರ ಇದೆ? ಇನ್ನೊಂದು 2-3 ಕಿಲೋಮೀಟ್ರ್ ಐತೆ ಅಷ್ಟೇ. ನಡೀರಿ, ಅಲ್ಲೇ ಹೋಗಿವ್ರಂತೆ. ಲೇ ಲಕ್ಷ್ಮಿ, ತುಂಬ ಗುಡುಗುಡು ಅಂತೈತ್ ಕಣೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ನೋವು ಜಾಸ್ತಿ ಆಗ್ತಾ ಇದೆ. ತಡಿ ಹೋಗೋಣಂತೆ, ಸೈಡಿಗೆ ಹಾಕ್ತೀನಿ. ಒಂದು 5 ನಿಮಿಷ ಅಷ್ಟೇ, ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ರಾಮ, ನಿಮ್ದು. ಸರಿ, ನಡೀರಿ. ಇಲ್ಲೇ ಕೂತಿರು, ಬರ್ತೀನಿ. ಸರಿ, ಗಡ ಬನ್ನಿ ಮತ್ತೆ. ನಾನು ಇಲ್ಲಿ ಒಬ್ಳೆ ಕೂತಿರ್ತೀನಿ ಮತ್ತೆ ರೋಡ್ ನಡುವನಾಗ. ಗಡ ಬನ್ನಿ. ನಾನು ಅಂದೆ ಖಾರ ಚಟ್ನಿ ತಿನ್ಬೇಡಿ, ಜಾಸ್ತಿ ಹೊಟ್ಟೆ ನೋವು ಬರುತ್ತೆ, ಭೇದಿ ಆಗುತ್ತೆ ಅಂತವ. ನನ್ನ ಮಾತು ಎಲ್ಲಿ ಕೇಳ್ತಾರೆ? ಈಗ ಅನ್ಭವಿಸ್ಲಿ, ನನಗೇನು. ಇಲ್ಲಿ ನಡು ಮಧ್ಯದಲ್ಲಿ ಬೇರೆ ಬಿಟ್ಟು ಹೋಗಿದ್ದಾರೆ. ಅಯ್ಯೋ, ನನಗಂತೂ ಇಲ್ಲಿ ರೋಡ್ ಸೈಡ್ನಾಗ ನಿಂತ್ಕೊಳ್ಳೋಕ್ಕೇನೆ ಭಯ. ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಓಡಾಡ್ತವೆ. ಭಯ ಆಗ್ತದೆ. ಇವ್ರು ಯಾವಾಗ ಬರ್ತಾರೋ ಏನೋ. ತಾಯ್ತು ಇನ್ನೂ ಬಂದಿಲ್ಲ. ಅಯ್ಯೋ, ಇವ್ರಿಗೆ ಏನು ಹೇಳೋದು? ಇವರಿಗೆ ಬೇಗ ಮುಗಿಸ್ಕೊಂಡು ಬನ್ನಿ ಅಂದರೆ ನೋಡಿ ಎಷ್ಟೊತ್ತು ಮಾಡ್ತಾರೆ ಇವರು. ನಾನು ಯಾಕಾದರೂ ಬನ್ನೋ. ಇವರು ಬರೋ ಅಷ್ಟರಲ್ಲಿ ಆ ಡಾಕ್ಟ್ರ್ ಇರ್ತಾರೋ ಇಲ್ವೋ? ಇವತ್ತು ದವಾಖಾನೆಗೆ ಹೋಗಿನೂ ಮತ್ತೆ ವ್ಯರ್ಥ ಆಗಿಬಿಡುತ್ತೆ. ಇವರು ಹೇಳೋದು ಅರ್ಥನೇ ಮಾಡ್ಕೊಳ್ಳಲ್ಲ. ಎಷ್ಟೊತ್ತಾಯಿತು ಹೋಗಿ, ಇನ್ನೂ ಬಂದಿಲ್ಲ. 1 ಗಂಟೆ ಮೇಲಾಯಿತು. ಇವರೇನು ಮಾಡ್ಕೊಂಬರಕ್ಕೆ ಹೋಗಿದಾರೋ ಅಥವಾ ಏನು ಮಾಡೋಕ್ಕೆ ಹೋಗಿದ್ದಾರೋ? ಏನು ಅಷ್ಟೊಂದು ಸ್ಟಾಕ್ ಇಟ್ಕೊಂಡಿದ್ರೇನೋ? ಇಷ್ಟೊಂದು ಬೇದಿ ಆಗೋವರೆಗೂ ಸುಮ್ಮನೆ ಇದ್ದಾರೆ. ಮನೇಲಿ ಹೇಳಿದಿದ್ರೆ ಅತ್ಲಿಗೆ ಎಲ್ಲ ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಯಪ್ಪ, ಈ ವಯ್ಯ ಮಾಡೋದೊಂದು ಒಂದು ಅರ್ಥ ಆಗಲ್ಲ ನನಗಂತೂ. ಇನ್ನೂ ಬಂದಿಲ್ಲ. ಅಯ್ಯೋ, ಈಗ ಏನು ಮಾಡೋದೀಗ? ನನ್ನ ಹತ್ರ ಬೇರೆ ಫೋನ್ ಇಲ್ಲ. ಫೋನ್ ಹಚ್ಚೋಣ ಅಂದರೆ ಇಲ್ಲೆಲ್ಲೂ ಕಾಣ್ತಾನೂ ಇಲ್ಲ. ಆ ಕಡೆ ಕೆಳಗಡೆ ಹೋಗಿದ್ದಾರೆ, ಕಾಣ್ತಾನೂ ಇಲ್ಲ. ಕೂಗೋಣ ಅಂದರೆ ಇಲ್ಲ, ಅಕ್ಕಪಕ್ಕ ಕೇಳಿಸ್ಕೊಂಡವ್ರು ಏನಂತಾರೆ ಜನ. ಈಗೇನು ಮಾಡೋದೀಗ? ಇರೋಣ, ಕಾಯೋಣ ಒಂದು 5 ನಿಮಿಷ. ಬರಲಿಲ್ಲ ಅಂದರೆ ಆಮೇಲೆ ನಾನೇ ಹೋಗ್ತೀನಿ ಹೇಳ್ದು ಹುಡ್ಕೊಂತ.